ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ. ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ. ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ. ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ. ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ. ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ. ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ.
ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿನ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು ಪ್ರಧಾನಿ ನರೇಂದ್ರ ಮೋದಿ ಅವರು HALನಿಂದ ಆರ್ಟ್ ಆಫ್ ಲಿವಿನ್ಗೆ ಹೋಗೋ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾ ಎಂಟ್ರಿ ಆಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಆಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಸೀಮಿತವಾಗಿರದೆ ಕೇಂದ್ರದ ತಂಡಗಳು ಕೂಡ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಸ್ಫೋಟಕ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಲಾಸ್ಟ್ಗೆ ನಡೆದಿದ್ದ ದೊಡ್ಡ ಮಟ್ಟದ ಮಸಲತ್ತು ಸಂಚು ನಡೆದಿದ್ದ ಸ್ಫೋಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ದುಷ್ಕರ್ಮಿಗಳು ಮಾಡಿದ್ರು ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ಗಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಇನ್ನಷ್ಟು ಆಳವಾಗಿ ಸಾಗಿದಾಗ ಮೋದಿ ಸಾಗೋ ಹಾದಿಯಲ್ಲಿ ಘಟಿಸ್ತಾ ಇತ್ತ ಲಾಸ್ಟ್ ಅದಕ್ಕಾಗಿಯೇ ಇವರು ತಯಾರಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಡೆಪ್ತ್ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂಗೆ ಇವರು ಅಲ್ಲಿ ಸ್ಫೋಟ ಮಾಡೋದಕ್ಕೆ ಏನೇನು ಉಪಕರಣಗಳನ್ನು ಬಳಸಿದ್ರು ಅನ್ನೋದು ಕೂಡ ಈಗ ಬಯಲಾಗಿದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. NIA ಅಧಿಕಾರಿಗಳ ತಂಡ ಸೇರಿದಂತೆ ಸ್ಥಳೀಯ ಪೊಲೀಸರು ಮತ್ತು ಕೇಂದ್ರದ ತಂಡವೂ ಕೂಡ ಈಗ ಅಲ್ಲಿ ತನಿಖೆಯನ್ನು ಮುಂದುವರಿಸಿದೆ. ಸದ್ಯ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರದ್ದಾದರೂ ಇದರಲ್ಲಿ ಕೈವಾಡ ಇದೆಯಾ, ಭಯೋತ್ಪಾದಕ ಸಂಘಟನೆಗಳೇನಾದರೂ ಇದರ ಹಿಂದೆ ಇದ್ದಾವ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಷಣಕ್ಕೂ ಕೂಡ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ಪೊಲೀಸರು ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಿರೋ ಹಾಗೆ ಅಲ್ಲಿ ಕೆಲವು